ಮಳೆಗಾಲದ ಯಾವ ಥರ ಜನರಿಗೆ ಅಂದರೆ ಯಾವ ಥರ ಇನ್ನು ಮುಂದೆ ನಡ್ಕೋಬೇಕು, ಹೆಂಗಿರ್ಬೇಕು, ಏನಾಗಬೇಕು ಅಂತ ದೈವದ ಬಲ ಮುಖ್ಯವಾಗಬೇಕು ಮನುಷ್ಯನಿಗೆ. ಯಾರು ದೈವದ ನಂಬುತ್ತಾರೆ ಅವನಿಗೆ ತೊಂದರೆ ಇಲ್ಲ. ದೈವ ಬಲದ ಮೇಲೆ ಮನುಷ್ಯ ಬಾಳ್ಬೇಕಾಗುತ್ತೆ. ಇಲ್ಲಾರ ಆಪತ್ತುಗಳು, ಅಸಹಜ ಸಾವುಗಳು, ನೋವುಗಳು ಇರ್ತಕ್ಕಂಥದ್ದು. ಕೆಲವು ದೈವ ಬಲ ಇದ್ದರೂ ಜನಕ್ಕೆ ನೋವಾಗದಿದ್ದೇ ಇರ್ತದೆ. ಅದು ಪ್ರಾಕೃತಿಕ ದೋಷದಲ್ಲಿ ಬರುವಂಥದ್ದು. ಅಂಥ ಪ್ರಸಂಗನೂ ಇದೆ. ಇಷ್ಟೆಲ್ಲ ಸಾವು ಯಾಕಂದ್ರೆ ಮನುಷ್ಯನ ಇದು ಆಸೆಗಳು ಇದೇನು ಕಾರಣ ಇರ್ಬೋದ? ಆಸೆಗಳು ಅನ್ನೋದಕ್ಕಿಂತ ಪ್ರಾಕೃತಿಕ ದೋಷ. ನೋಡಿ, ನಮ್ಮ ಆಹಾರ ಪದ್ಧತಿ ಒಳಗೆ ಪ್ರತಿಯೊಂದಕ್ಕೂ ಕೆಮಿಕಲ್ಸ್ ಹಾಕ್ತಾರೆ. ಸೀಮೆ ಗೊಬ್ಬರ ಅಂತ ನಾವು ಕರಿತೀವಿ. ಆಮೇಲೆ ಮೊದಲು ದನಿ ಗೊಬ್ಬರ ಹಾಕಿ ಭೂಮಿ ಬೆಳೀತಾ ಇದ್ರು. ಈಗ ಎಲ್ಲದಕ್ಕೂ ಕೆಮಿಕಲ್ ಸ್ಪ್ರೇ ಮಾಡೋ ಕಾಲ ಬಂದಿದೆ. ಒಂದು ಹಣ್ಣಿಗೂ ಸ್ಪ್ರೇ ಮಾಡೋ ಕಾಲ ಬಂದಿದೆ. ಹೀಗಾಗಿ ವಿಷವನ್ನೇ ಬಿತ್ತಿ ವಿಷವನ್ನೇ ಬೆಳೆದು ವಿಷವನ್ನೇ ಉಂಟಿದ್ದಾಗ ಆರೋಗ್ಯ ನೆಮ್ಮದಿ ಏನು ಬರೋಕ್ಕೆ ಸಾಧ್ಯ ಇದೆ? ಆಗ ಸಾಧ್ಯವಿಲ್ಲ. ಆಮೇಲೆ ಪ್ರಕೃತಿಯಲ್ಲೂ ಸಹಿತ ಪ್ರಕೃತಿ ಮುನಿತಕ್ಕಂಥದ್ದು ಗಿಡ ಮರಗಳು ಕಮ್ಮಿ ಆಗ್ತಾ ಇದೆ, ವಾಯು ಕಮ್ಮಿ ಆಗ್ತಾ ಇದೆ. ಅದನ್ನು ಮನುಷ್ಯ ನಾಶ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ಪ್ರಕೃತಿಯಿಂದಲೇ ದೋಷ ನಮಗೆ ಬಹಳ ಬಂದಿದೆ. ಕಾಲಜ್ಞಾನದ ಕಡೆ ಹೇಳ್ತಾನೆ, ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟನೇ ಸುರಂಗವ ಕೊರೆದು ಗಟ್ಟಿ ಭೂಮಿ ಬಟ್ಟ ಬಯಲಾಯಿತು. ನೀರು ಒಂದು 40 ಅಡಿ ಹಿಂದೆಲ್ಲ ಬಾವಿ ಕೊರೆದ್ರೆ 40 ಅಡಿಗೆ ಒಳ್ಳೆ ಸಮೃದ್ಧಿ ನೀರು ಬರ್ತಾಯಿತ್ತು. ಮಣ್ಣಿನ ಭೂಮಿ ಅಂಶ ನೀರು ಸೇರ್ತಾ ಇತ್ತು. ಅದು ಮನುಷ್ಯನಿಗೆ ಅವಶ್ಯಕವಾಗಬೇಕಾಗಿತ್ತು. ಇವತ್ತೇನಾಯಿತು, ಕಟ್ಟೆ ಕಟ್ಟಿ ಸೋಪಾನ ಮಾಡಿ ಬಾವಿ ಮಾಡ್ತಾ ಇದ್ರು. ಇವತ್ತು ನೀರಿಲ್ಲ. 1000 ಅಡಿ ಕೆಳಗೆ ಬೋರ್ ಕೊರೆದ್ದಾರೆ. ಅಲ್ಲಿ ಬರುವಂಥ ನೀರು ಕಲ್ಲಿನ ನೀರು. ಆ ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ ನರಗಳ ಶಕ್ತಿ ಕಮ್ಮಿ ಆಯಿತು, ಕಣ್ಣಿನ ದುಃಖ ಕಮ್ಮಿ ಆಯಿತು. ಅಂಗಾಂಗ ಎಲ್ಲವೂ ತೊಂದರೆ ಆಗ್ತಾ ಬಂತು. ಪ್ರಾಕೃತಿಕ ದೋಷ ಅದರಲ್ಲಿ. ಆಮೇಲೆ ಭೂಕಂಪ, ಪ್ರಳಯ ಅಂತೀವಿ. ಒಂದು ಕಲ್ಲು ಹೊಡಿಬೇಕಾದ್ರೆ 2-3 ರಂಧ್ರ ಹೊಡಿತಾರೆ. ಮಿಲಿಯನ್ ಗಟ್ಟಲೆ ಭೂಮಿ ಬೋರ್ ಕೊರ್ತಾರೆ. ಒಂದು 45 ಜನಕರ ಕೆಳ ಬಂಡೆನ ಕೇಳಿರ್ತಕ್ಕಂಥದ್ದು. ಸ್ವಲ್ಪ ಶೇಖರ ಪ್ರಳಯ, ಅದಕ್ಕೆ ಪ್ರಳಯ ಜಾಸ್ತಿ ಆಗ್ತದೆ, ಭೂಕಂಪ ಆಗ್ತದೆ. ಹಾಗಾಗಿ ಮನುಷ್ಯ ಅತಿ ಆಸೆ, ಅತಿ ವೇಗದಲ್ಲಿ ಹಣ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಅದು ಆಪತ್ತಿಗೆ ಕಾರಣ ಆಗ್ತಾ ಇದೆ. ಇದೆಲ್ಲಕ್ಕೂ ಏನಾಗಬೇಕು ಅಂತ ದೈವದ ಬಲ ಮುಖ್ಯವಾಗಬೇಕು ಮನುಷ್ಯನಿಗೆ. ಯಾರು ದೈವದ ನಂಬುತ್ತಾರೆ ಅವನಿಗೆ ತೊಂದರೆ ಇಲ್ಲ. ದೈವ ಬಲದ ಮೇಲೆ ಮನುಷ್ಯ ಬಾಳ್ಬೇಕಾಗುತ್ತೆ. ಇಲ್ಲಾರ ಆಪತ್ತುಗಳು, ಅಸಹಜ ಸಾವುಗಳು, ನೋವುಗಳು ಇರ್ತಕ್ಕಂಥದ್ದು. ಕೆಲವು ದೈವ ಬಲ ಇದ್ದರೂ ಜನಕ್ಕೆ ನೋವಾಗದಿದ್ದೇ ಇರ್ತದೆ. ಅದು ಪ್ರಾಕೃತಿಕ ದೋಷದಲ್ಲಿ ಬರುವಂಥದ್ದು. ಅಂಥ ಪ್ರಸಂಗನೂ ಇದೆ. ಇಷ್ಟೆಲ್ಲ ಸಾವು ಯಾಕಂದ್ರೆ ಮನುಷ್ಯನ ಇದು ಆಸೆಗಳು ಇದೇನು ಕಾರಣ ಇರ್ಬೋದ? ಆಸೆಗಳು ಅನ್ನೋದಕ್ಕಿಂತ ಪ್ರಾಕೃತಿಕ ದೋಷ. ನೋಡಿ, ನಮ್ಮ ಆಹಾರ ಪದ್ಧತಿ ಒಳಗೆ ಪ್ರತಿಯೊಂದಕ್ಕೂ ಕೆಮಿಕಲ್ಸ್ ಹಾಕ್ತಾರೆ. ಸೀಮೆ ಗೊಬ್ಬರ ಅಂತ ನಾವು ಕರಿತೀವಿ. ಆಮೇಲೆ ಮೊದಲು ದನಿ ಗೊಬ್ಬರ ಹಾಕಿ ಭೂಮಿ ಬೆಳೀತಾ ಇದ್ರು. ಈಗ ಎಲ್ಲದಕ್ಕೂ ಕೆಮಿಕಲ್ ಸ್ಪ್ರೇ ಮಾಡೋ ಕಾಲ ಬಂದಿದೆ. ಒಂದು ಹಣ್ಣಿಗೂ ಸ್ಪ್ರೇ ಮಾಡೋ ಕಾಲ ಬಂದಿದೆ. ಹೀಗಾಗಿ ವಿಷವನ್ನೇ ಬಿತ್ತಿ ವಿಷವನ್ನೇ ಬೆಳೆದು ವಿಷವನ್ನೇ ಉಂಟಿದ್ದಾಗ ಆರೋಗ್ಯ ನೆಮ್ಮದಿ ಏನು ಬರೋಕ್ಕೆ ಸಾಧ್ಯ ಇದೆ? ಆಗ ಸಾಧ್ಯವಿಲ್ಲ. ಆಮೇಲೆ ಪ್ರಕೃತಿಯಲ್ಲೂ ಸಹಿತ ಪ್ರಕೃತಿ ಮುನಿತಕ್ಕಂಥದ್ದು ಗಿಡ ಮರಗಳು ಕಮ್ಮಿ ಆಗ್ತಾ ಇದೆ, ವಾಯು ಕಮ್ಮಿ ಆಗ್ತಾ ಇದೆ. ಅದನ್ನು ಮನುಷ್ಯ ನಾಶ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ಪ್ರಕೃತಿಯಿಂದಲೇ ದೋಷ ನಮಗೆ ಬಹಳ ಬಂದಿದೆ. ಕಾಲಜ್ಞಾನದ ಕಡೆ ಹೇಳ್ತಾನೆ, ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟನೇ ಸುರಂಗವ ಕೊರೆದು ಗಟ್ಟಿ ಭೂಮಿ ಬಟ್ಟ ಬಯಲಾಯಿತು. ನೀರು ಒಂದು 40 ಅಡಿ ಹಿಂದೆಲ್ಲ ಬಾವಿ ಕೊರೆದ್ರೆ 40 ಅಡಿಗೆ ಒಳ್ಳೆ ಸಮೃದ್ಧಿ ನೀರು ಬರ್ತಾಯಿತ್ತು. ಮಣ್ಣಿನ ಭೂಮಿ ಅಂಶ ನೀರು ಸೇರ್ತಾ ಇತ್ತು. ಅದು ಮನುಷ್ಯನಿಗೆ ಅವಶ್ಯಕವಾಗಬೇಕಾಗಿತ್ತು. ಇವತ್ತೇನಾಯಿತು, ಕಟ್ಟೆ ಕಟ್ಟಿ ಸೋಪಾನ ಮಾಡಿ ಬಾವಿ ಮಾಡ್ತಾ ಇದ್ರು. ಇವತ್ತು ನೀರಿಲ್ಲ. 1000 ಅಡಿ ಕೆಳಗೆ ಬೋರ್ ಕೊರೆದ್ದಾರೆ. ಅಲ್ಲಿ ಬರುವಂಥ ನೀರು ಕಲ್ಲಿನ ನೀರು. ಆ ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ
ನರಗಳ ಶಕ್ತಿ ಕಮ್ಮಿ ಆಯಿತು, ಕಣ್ಣಿನ ದುಃಖ ಕಮ್ಮಿ ಆಯಿತು, ಅಂಗಾಂಗ ಎಲ್ಲವೂ ತೊಂದರೆ ಆಗ್ತಾ ಬಂತು. ಪ್ರಾಕೃತಿಕ ದೋಷ ಅದರಲ್ಲಿ. ಆಮೇಲೆ ಭೂಕಂಪ ಪ್ರಳಯ ಅಂತೀವಿ. ಒಂದು ಕಲ್ಲು ಹೊಡಿಬೇಕಾದ್ರೆ ಒಂದು 2-3 ರಂಧ್ರ ಹೊಡಿತಾರೆ. ಮಿಲಿಯನ್ ಗಟ್ಟಲೆ ಭೂಮಿ ಬೋರ್ ಕೊಡ್ತಾರೆ. ಒಂದು 45 ಜನಕರ ಕೆಳ ಬಂಡೆನ ಕೇಳಿರ್ತಕ್ಕಂಥದ್ದು. ಸ್ವಲ್ಪ ಶೇಖರ ಪ್ರಳಯ, ಅದಕ್ಕೆ ಪ್ರಳಯ ಜಾಸ್ತಿ ಆಗ್ತದೆ, ಭೂಕಂಪ ಆಗ್ತದೆ. ಹಾಗಾಗಿ ಮನುಷ್ಯ ಅತಿ ಆಸೆ, ಅತಿ ವೇಗದಲ್ಲಿ ಹಣ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಅದು ಆಪತ್ತಿಗೆ ಕಾರಣ ಆಗ್ತಾ ಇದೆ. ಇದೆಲ್ಲಕ್ಕೂ